ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್ ನೋಡಿ, ತುಂಬ ಜನ ಕಮೆಂಟ್ನ ಮಾಡ್ತಿದ್ರಿ ಯಾವುದಕ್ಕೆ ರಿಲೇಟೆಡ್ ಅಂದರೆ ಹೊಸ ನೇಮಕಾತಿಗಳು ಯಾವಾಗ ಸ್ಟಾರ್ಟ್ ಆಗ್ತವೆ ಅಂತೇಳಿ ತುಂಬ ಜನ ಕಮೆಂಟ್ನ ಮಾಡಿದ್ರಿ ಪ್ರೀವಿಯಸ್ ವಿಡಿಯೋಕ್ಕೆ. ಸೊ ಅದರಲ್ಲಿ ತುಂಬ ಜನ ಕೇಳ್ತಿರೋದು PCಗೆ ನೋಡಿ, ಅದ್ರ ಜೊತೆಗೆ VA ಒಂದು ಕೇಳ್ತಿದ್ದೀರಾ. ಸೊ ಇದೇ ಮಂತಲ್ಲಿ ನೋಟಿಫಿಕೇಷನ್ ಆಗುತ್ತಾ ಅಥವಾ ಆಗಸ್ಟಲ್ಲಿ ಅಂತ ಕೇಳ್ತಿದ್ದಾರೆ. ಆಗಸ್ಟಲ್ಲಿ ನೋಟಿಫಿಕೇಷನ್ ಆಗುತ್ತಾ ಅಂತೇಳಿ, ಯಾಕಂದರೆ ಇವತ್ತೊಂದು ನ್ಯೂಸ್ ಪೇಪರಲ್ಲಿ ಬಂದಿದೆ ಆಗಸ್ಟ್ ಅಂತೇಳಿ. ಸೊ ಅದಕ್ಕೆ ಎಲ್ಲರ ತಲೆಯಲ್ಲಿ ಆ ಕ್ವಶನ್ ಇದೆ. ಸೊ ಇದು ಓವರಾಲ್ ನೋಡೋಣ ಏನಂತೇಳಿ. ಮತ್ತು ಅದ್ರ ಜೊತೆಗೆ ನೋಡಿ ಇನ್ನೊಂದು ನ್ಯೂಸ್ ಬಂದಿದೆ, ಯಾವುದರಂದರೆ GBA ಎಲೆಕ್ಷನ್ದು. ಸೊ GBA ಎಲೆಕ್ಷನ್ ಬಂದರೆ ನೇಮಕಾತಿಗಳು ಲೇಟ್ ಆಗ್ತಾವೆ ಅಂತೇಳಿ ಕಂಪ್ಲೀಟಾಗಿ ನೋಡೋಣ. ನೋಡಿ, ನಾನು ಲಾಸ್ಟ್ ವಿಡಿಯೋಸಲ್ಲಿ ಮಾಹಿತಿ ಕೊಟ್ಟಿದ್ದೆ ಯಾವುದಕ್ಕೆ ರಿಲೇಟೆಡ್ ಅಂದರೆ ರೋಸ್ಟರ್ ರಿಲೇಟೆಡು. ಓಕೆನಾ, ರೋಸ್ಟರ್ ರಿಲೇಟೆಡು ಈ ವೀಕಲ್ಲಿ ರೋಸ್ಟರ್ ಮುಗಿಯುತ್ತೆ, ಇನ್ನೊಂದು 10-15 ಡೇಸಲ್ಲಿ ನೇಮಕಾತಿಗಳು ಸ್ಟಾರ್ಟ್ ಆಗ್ತಾವೆ ಅಂತೇಳಿ. ನೋಡಿ, ರೋಸ್ಟರು ಆಲ್ಮೋಸ್ಟ್ ಎಂಡಿಗೆ ಬಂದಿದೆ. ನೋಡಿ, ರೋಸ್ಟರ್ ಪ್ರಕ್ರಿಯೆ ವಿಳಂಬ ಮಾಡ್ತಿರೋದು ಗೋರ್ಮೆಂಟ್ ಕಡೆಯಿಂದ. ಯಾಕಂದರೆ ನೇಮಕಾತಿಗಳು ರೋಸ್ಟರ್ ಆದರೆ ಸಡನ್ನಾಗಿ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಮತ್ತು ಏನು ಹೇಳಿದ್ರು ಅಂದರೆ PC ನೇಮಕಾತಿ ನೋಡಿ 1 ವೀಕಲ್ಲಿ ಅಂತ ಹೇಳಿದರು. ಸೊ ಇವಾಗ 10 ಡೇಸ್ ಆಯಿತು ಹೇಳಿ, ಇನ್ನೂ ಏನೂ ಅಪ್ಡೇಟ್ ಬಂದಿಲ್ಲ ಅಫಿಷಿಯಲ್ ಆಗಿ. ಸೊ ಯಾವುದಕ್ಕೆ ರಿಲೇಟೆಡ್ ಅಂದರೆ PCದು 1 ವೀಕಲ್ಲಿ PC ನೇಮಕಾತಿನ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ. ಬಟ್ ನೋಡಿ, ಇನ್ನೂ ರೋಸ್ಟರ್ ಫೈನಲೈಸ್ ಆಗಿದೆ, ಅಪ್ಡೇಟ್ ಬಂದಿಲ್ಲ. ಗೋರ್ಮೆಂಟ್ ಕಡೆಯಿಂದ ಅಫಿಷಿಯಲ್ ಆಗಿ ಆದೇಶ ಬಂದಿಲ್ಲ ಯಾವುದಕ್ಕೆ ರಿಲೇಟೆಡ್ ಅಂದರೆ ರೋಸ್ಟರ್ದು. ನೋಡಿ, ಇದು ಅಟ್ಲೀಸ್ಟ್ ರೋಸ್ಟರ್ದು ಕಂಪ್ಲೀಟಾಗಿ ಆದೇಶ ಬಂದರೆ ನೇಮಕಾತಿಗಳು ಸ್ಟಾರ್ಟ್ ಆಗ್ತವೆ ಅಂತೇಳಿ ಒಂದು ಭರವಸೆ ಬರುತ್ತೆ. ಬಟ್ ಇದು ರೋಸ್ಟರ್ದು ಇನ್ನೂ ಏನಿದೆಯಲ್ಲ, ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಗೋರ್ಮೆಂಟ್ ಅವರು ತುಂಬ ಡಿಲೇ ಮಾಡ್ತಿದ್ದಾರೆ. ಮತ್ತು ಇನ್ನೊಂದು ಏನಂದರೆ ನ್ಯೂಸ್ ಬರ್ತಿರೋದು ಆಗಸ್ಟಿಂದ ಹೊಸ ನೇಮಕಾತಿಗಳು ಅಂತ ಬರ್ತಿದೆ. ಬಟ್ ಅದು ನೋಡಿ KPSCಯಿಂದ ಆಗ್ಬೋದು, ಬಟ್ KEA ಮತ್ತು KSP ಕಡೆಯಿಂದ ಬೇಗ ಆಗ್ಬೋದು. ಅದು ನ್ಯೂಸ್ ಏನಿದೆಯಲ್ಲ, ಅದು KPSC ಕಡೆಯಿಂದ ಆಗೋ ಚಾನ್ಸಸ್ ಇದೆ. ಯಾಕಂದರೆ ನೋಡಿ, ಜುಲೈವರೆಗೂ ಹಳೆ ನೇಮಕಾತಿಗಳು ಏನಿದಾವಲ್ಲ ಎಲ್ಲ ಕಂಪ್ಲೀಟ್ ಮಾಡ್ತಾರಂತೇಳಿ ನ್ಯೂಸಲ್ಲಿದೆ, ನ್ಯೂಸ್ ಪೇಪರಲ್ಲಿ ಬಂದಿರೋದು. ಬಟ್ ನಾವು KPSC ವಿಸಿಟ್ ಮಾಡಿದಾಗ ಮೇಡಮ್ ಅವರು ಅಲ್ಲಿನೂ ಹೇಳಿದ್ದಾರೆ, ಖುದ್ದಾಗಿ ಮೇಡಮ್ ಅವರೇ ಹೇಳಿರೋದು ಏನಂದರೆ ಜೂನ್-ಜುಲೈವರೆಗೂ ಎಲ್ಲನೂ ಹಳೆ ನೇಮಕಾತಿಗಳು ಏನು ಪ್ರೊಸೆಸ್ ಇದೆಯಲ್ಲ ಎಲ್ಲ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ಯಾವುದಂದರೆ ಅದರಲ್ಲಿ ಓಲ್ಡ್ ನೋಟಿಫಿಕೇಷನಲ್ಲಿ PDO ಎಂದಿದೆ, ನಾನ್ HKದು, ಮತ್ತು ಗ್ರೂಪ್ B ಇದೆ, ವೇರಿಯಸ್ ಡಿಪಾರ್ಟ್ಮೆಂಟ್ದು ಗ್ರೂಪ್ B, ಮತ್ತು ಗ್ರೂಪ್ C ಇದೆ, ಮತ್ತು HKದಲ್ಲಿ ಗ್ರೂಪ್ C ಇದೆ. ಸೊ ಮತ್ತು ಇವೆಲ್ಲನೂ IEOದಿದೆ, ಇವೆಲ್ಲನೂ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದರೆ ಎಲ್ಲಿವರೆಗೂ ಅಂದರೆ ಜುಲೈವರೆಗೂ. ಅದೇ ನ್ಯೂಸ್ನ ಏನು ನ್ಯೂಸ್ ಪೇಪರಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಬಟ್ ನೋಡಿ, ಹೊಸ ನೇಮಕಾತಿಗಳು ಆಗಸ್ಟಿಂದ ಸ್ಟಾರ್ಟ್ ಆಗ್ತವೆ ಅಂತ ಇದೆಯಲ್ಲ, ಅದು 100% ನಂಬಕ್ಕಾಗಲ್ಲ. ಯಾಕಂದರೆ ಜೂನ್-ಜುಲೈಲಿನೂ ಸ್ಟಾರ್ಟ್ ಆಗ್ಬೋದು. ಯಾವುದ್ರ ಕಡೆಯಿಂದ ಅಂದರೆ ಇದು KPSC ಕಡೆಯಿಂದ. ಬಟ್ ನೋಡಿ, ಪೊಲೀಸ್ ಡಿಪಾರ್ಟ್ಮೆಂಟ್ದು ಏನು PC ನೋಟಿಫಿಕೇಷನ್ ಇದೆಯಲ್ಲ, ಇದನ್ನು ಆಲ್ಮೋಸ್ಟ್ KSPನೇ ಮಾಡ್ತಾರಂತ ನ್ಯೂಸ್ ಇದೆ. ಯಾವುದಂದರೆ KSPನೇ ಮಾಡ್ತಂತ ಇದೆ. ಸೊ ನೋಡಿ, KSP ಮಾಡೋದಾದರೆ ಇದೇ ಮಂತಲ್ಲಿ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಯಾಕಂದರೆ ನೆಕ್ಸ್ಟ್ ಇನ್ನೊಂದು ಏನು ನ್ಯೂಸ್ ಬರ್ತಿದೆ ಅಂದರೆ ನೀವು ನೋಡಿರ್ಬೋದು, ಆಲ್ರೆಡಿ ನಾನು ಅಪ್ಡೇಟ್ ಮಾಡಿದ್ದೀನಿ. ಯಾವುದಕ್ಕೆ ರಿಲೇಟೆಡ್ ಅಂದರೆ GBA ಎಲೆಕ್ಷನ್ನು, ಗ್ರೇಟರ್ ಬೆಂಗಳೂರು ಅಥಾರಿಟಿದು ಎಲೆಕ್ಷನ್ ಅಂತ ನ್ಯೂಸ್ ಇದೆ. ಯಾವಾಗಂದರೆ ಜೂನ್ 14ರಿಂದ ಜೂನ್ 24 ಒಳಗೆ ಎಲೆಕ್ಷನ್ ಮಾಡೋ ಸಾಧ್ಯತೆ ತುಂಬ ಇದೆ. ಸೊ ನೋಡಿ, ಜೂನಲ್ಲಿ GBA ಎಲೆಕ್ಷನ್ ಇಟ್ಕೊಂಡ್ರೆ ಆ ತಿಂಗಳು ಕಂಪ್ಲೀಟಾಗೆ ಹೋಗುತ್ತೆ. ಕೋಡ್ ಆಫ್ ಕಂಡಕ್ಟು ಮತ್ತು ಎಲೆಕ್ಷನ್ ಅಂತೇಳಿ ಏನು ಜೂನ್ ತಿಂಗಳಿದೆಯಲ್ಲ ಕಂಪ್ಲೀಟಾಗಿ ಹೋಗುತ್ತೆ. ಇನ್ನೇನು 20 ಡೇಸ್ ಉಳಿದಿದೆಯಲ್ಲ ಮೇ ತಿಂಗಳಲ್ಲಿ, ಈ 20 ಡೇಸಲ್ಲಿ ಯಾವುದಾದ್ರೂ ನೋಟಿಫಿಕೇಷನ್ಗಳನ್ನು ಮಾಡಬೇಕಾಗುತ್ತೆ. ನೋಡಿ, ಮಾಡೋ ಚಾನ್ಸಸ್ ತುಂಬ ಇದೆ. ಯಾಕಂದರೆ ಎಲೆಕ್ಷನ್ ಬಿಫೋರು ನೋಟಿಫಿಕೇಷನ್ ಮಾಡೋ ಚಾನ್ಸಸ್ ಇದೆ. ಬಟ್ ನೋಡಿ, ಆಗಸ್ಟಿಂದ ಅಂತ ಏನು ನ್ಯೂಸ್ ಪೇಪರಲ್ಲಿ ಬಂದಿದೆಯಲ್ಲ ಅದಕ್ಕೆಲ್ಲ ತಲೆ ಕೊಡೋಕೆ ಹೋಗಬೇಡಿ. ನೋಡಿ, PC ಮತ್ತು ಟೀಚರ್ಸ್ದು ಏನು ರೆಕ್ರೂಟ್ಮೆಂಟ್ ಇದೆಯಲ್ಲ ಅದನ್ನು ಎಲೆಕ್ಷನ್ ಬಿಫೋರ್ ಮಾಡೋ ಚಾನ್ಸಸ್ ಇದೆ. ಜೂನಲ್ಲಿ ಎಲೆಕ್ಷನ್ ಆದರೂ ಇನ್ನೂ 20 ಡೇಸ್ ಟೈಮ್ ಇದೆ, ಯಾವುದ್ರ ಮೇ ತಿಂಗಳಲ್ಲಿ. ಸೊ ಈ 20 ದಿನದಲ್ಲಿ PC ಮತ್ತು ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡೋ ಚಾನ್ಸಸ್ ಇದೆ. VAOನು ಮಾಡೋ ಚಾನ್ಸಸ್ ಇದೆ, ಈ ಮಂತ್ ಎಂಡ್ವರೆಗೂ ಮಾಡ್ಬೋದು. ಇಲ್ಲ ಅಂದರೆ ನೆಕ್ಸ್ಟ್ ಮಂತ್ ಎಲೆಕ್ಷನ್ ಬಂದರೆ ಜುಲೈಯಲ್ಲಿ ನೋಟಿಫಿಕೇಷನ್ನ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ನೋಡಿ, ಇದು ಎಲ್ಲನೂ ಡಿಪೆಂಡ್ ಆಗಿರೋದು ಗೋರ್ಮೆಂಟ್ ಮೇಲೆ. ಸೊ ನಾವೆಲ್ಲ ನೋಡಿ ಮೇಯಲ್ಲಿ ಆಗ್ಬೋದು, ಜೂನಲ್ಲಿ ಆಗ್ಬೋದು ಅಂತ ಈ ಥರ ಥಿಂಕ್ ಮಾಡ್ತಿರ್ತೀವ. ಬಟ್ ನೋಡಿ, ಗೋರ್ಮೆಂಟ್ ಅವ್ರ ಪ್ಲ್ಯಾನೇ ಬೇರೆ ಇರುತ್ತೆ. ಸೊ ಅವರು ಯಾವಾಗ ಮಾಡಬೇಕಂತ ಏನು ಡಿಸೈಡ್ ಆಗಿರ್ತಾರಲ್ಲ ಅದೇ ಟೈಮಿಗೆ ನೇಮಕಾತಿಗಳನ್ನು ಅವರು ಸ್ಟಾರ್ಟ್ ಮಾಡೋದು. ನೋಡಿ, ಏನು ರೋಸ್ಟರ್ ಇದೆಯಲ್ಲ ಅದನ್ನು ಕಂಪ್ಲೀಟ್ ಮಾಡಿ ಆದ್ರೂ KPSC ಮತ್ತು KEಗೆ KSPಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ನೇಮಕಾತಿಗಳು ಸ್ಟಾರ್ಟ್ ಆಗ್ತಾವಂತ ಒಂದು ನಂಬಿಕೆ ಬರುತ್ತೆ. ಬಟ್ ಇನ್ನೂ ನೋಡಿ, ರೋಸ್ಟರ್ ಪ್ರಕ್ರಿಯೆ ಕಂಪ್ಲೀಟಾಗಿ ಮುಗಿಸಿಲ್ಲ. ಗೋರ್ಮೆಂಟ್ ಅಫಿಷಿಯಲ್ ಆಗಿ ಬಂದ ಮೇಲೇ ಅದು ನಂಬಕ್ಕಾಗೋದು. ಮತ್ತು ನೋಡಿ, ಇದು ಆಗಸ್ಟ್ ಹೇಳಿದಿಲ್ಲ, ಇದನ್ನು ನಂಬಕ್ಕೆ ಹೋಗಬೇಡಿ. ನೋಡಿ, ಕಂಪ್ಲೀಟಾಗಿ ಆಗಸ್ಟಲ್ಲಿನೇ ಎಲ್ಲ ನೇಮಕಾತಿಗಳು ಅಲ್ಲಿಂದ ಸ್ಟಾರ್ಟ್ ಆಗ್ತಾವೆ ಅಂತೇಳಿ ಅಫಿಷಿಯಲ್ ಆಗಿ ಬಂದ ಮೇಲೇ ಗೊತ್ತಾಗುತ್ತೆ. ಆಗಸ್ಟಲ್ಲಿ ನ್ಯೂಸ್ ಪೇಪರಲ್ಲಿ ಹಾಕಿದ್ದಾರೆ ಅಂತೇಳಿ ಎಲ್ಲನೂ ನಿಜ ಆಗಲ್ಲ. ಬಟ್ ಇದು ಏನು ಜುಲೈವರೆಗೂ ಹಳೆ ನೇಮಕಾತಿಗಳನ್ನು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಇದು ನಿಜ ಇದೆ. ಸೊ ನಾವು ವಿಸಿಟ್ ಮಾಡಿದಾಗ ಇದು ಹೇಳಿದ್ದಾರೆ.
ನೋಡಿ ಯಾರೆಲ್ಲ ಹೊಸದಾಗಿ ಪಿ ಸಿ ಮತ್ತು ವಿ ಎಗೆ ವೇಟ್ ಮಾಡಿಕೊಂಡು ಓದ್ತಾ ಇದ್ದೀರಲ್ಲ, ಸೊ ಈ ಮಂತಲ್ಲಿ ಆಗೋ ಚಾನ್ಸಸ್ ಇದೆ. ಯಾಕಂದರೆ ನೆಕ್ಸ್ಟ್ ಮಂತು GB ಎಲೆಕ್ಷನ್ ಇದೆ. ಸೊ ನೆಕ್ಸ್ಟ್ ಮಂತ್ ಈ 20 ಡೇಸಲ್ಲಿ ನೇಮಕಾತಿಗಳನ್ನು ಮಾಡಲಿಲ್ಲ ಅಂದರೆ ನಾನು ಹೇಳಿದ್ದೀನಿ ಜುಲೈಗೆ ನೇಮಕಾತಿಗಳು ಹೋಗ್ತವೆ. ಬಟ್ ನೋಡಿ ಆಲ್ಮೋಸ್ಟ್ ಯಾವುದೇ ಎಲೆಕ್ಷನ್ ಬಂದರೆ ಆ ಎಲೆಕ್ಷನ್ ಬಿಫೋರು 2-3 ನೋಟಿಫಿಕೇಷನ್ ಆದರೂ ಮಾಡೇ ಮಾಡ್ತಾರೆ. ಪ್ರೀವಿಯಸ್ ಎಲ್ಲ ಅದೇ ರೀತಿ ಆಗಿರೋದು. MP ಎಲೆಕ್ಷನಲ್ಲಿನೂ ಮಾಡಿದ್ದಾರೆ ಬಿಫೋರು, ಮತ್ತು MLA ಎಲೆಕ್ಷನು. ಇವಾಗ ಏನಿದು GB ಎಲೆಕ್ಷನ್ ಇದೆಯಲ್ಲ ಇದ್ರ ಬಿಫೋರು ಮಾಡ್ಬೋದು. ಮತ್ತು ನೋಡಿ GB ಎಲೆಕ್ಷನ್ನು ಜೂನ್ ಜುಲೈಯಲ್ಲಿ ಕಂಪ್ಲೀಟ್ ಆದರೆ ಮತ್ತೆ ನೆಕ್ಸ್ಟ್ ಯಾವ ಎಲೆಕ್ಷನ್ ಅಂದರೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಎಲೆಕ್ಷನ್ ಇದೆ. ಅದು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಆಗೋ ಚಾನ್ಸಸ್ ಇದೆ. ಸೊ ಅದ್ರ ಮಿಡಲಲ್ಲಿ ಆದರೂ ನೋಟಿಫಿಕೇಷನ್ಗಳನ್ನ ಮಾಡಬೇಕು, ಮತ್ತು ಈ GB ಎಲೆಕ್ಷನ್ ಬಿಫೋರ್ ಆದರೂ ನೋಟಿಫಿಕೇಷನ್ನ ಮಾಡಬೇಕಾಗುತ್ತೆ. ಸೊ ಮತ್ತು ಅಲ್ಲಿ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ, ಅಲ್ಲಿನೂ 1 ತಿಂಗಳು 2 ತಿಂಗಳು ಡಿಲೇ ಆಗುತ್ತೆ. ಯಾಕಂದರೆ ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗಳು ನೀವು ನೋಡಿರ್ಬೋದು ತುಂಬ ಡಿಲೇ ಮಾಡ್ತಾರೆ. ಸೊ ಅಲ್ಲೆಲ್ಲ ಕೋಡ್ ಆಫ್ ಕಂಡಕ್ಟ್ ಜಾಸ್ತಿ ಟೈಮ್ ಇರುತ್ತೆ. ಸೊ ಈ GB ಎಲೆಕ್ಷನ್ ಬಿಫೋರ್ ಯಾವುದಾದ್ರೂ ನೋಟಿಫಿಕೇಷನ್ ಮಾಡೋದಿದ್ದರೆ ಅದು ಯಾವುದಂದರೆ PC ಒಂದಾಗುತ್ತೆ, ಟೀಚರ್ಸ್ದು ಒಂದಾಗುತ್ತೆ, VA ಒಂದಾಗುತ್ತೆ. ನೋಡಿ ಇದನ್ನು ಬಿಟ್ಟು ಮತ್ತೆ ಯಾವುದಕ್ಕೆ ಕೇಳ್ತಿದ್ದೀರಲ್ಲ SDA FDA ಮತ್ತು AEJ ಇದಾವಲ್ಲ, ಇವೆಲ್ಲನೂ ಇನ್ನೂ 2-3 ತಿಂಗಳು ಲೇಟ್ ಆಗುತ್ತೆ. ಈಗ ತುರ್ತಾಗಿ ಮಾಡಬೇಕಂತ ಅಂದ್ಕೊಂಡಿರೋ ನೋಟಿಫಿಕೇಷನ್ಗಳೇ ಇಷ್ಟು ಲೇಟಾಗಿ ಮಾಡ್ತಿದ್ದಾರೆ. ಯಾವುದಂದರೆ ನೋಡಿ PC ಹೇಳಿರೋದೆ 1 ವೀಕ್ ಅಂತ ಹೇಳಿದರು, ಬಟ್ ಇವಾಗ ನೋಡಿ 10 ಡೇಸ್ ಆಯಿತು, ಇನ್ನೂ ಅಫಿಷಿಯಲಾಗಿ ಏನೂ ಬಂದಿಲ್ಲ. ನೋಡಿ 1 ವೀಕ್ ಅಂತ ಹೇಳಿದ್ದಾರೆ. 1 ವೀಕ್ ಅಂದರೆ ಎಷ್ಟು ಡೇಸ್ ಇರ್ತಾವಂತೇಳಿ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಯಾಕಂದರೆ 1 ವೀಕ್ ಅಂತ ಹೇಳಿ 10 ಡೇಸ್ 1 ತಿಂಗಳು ಈ ಥರ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ. ಮುಂಚೆ ಹೇಳಿರೋದು 2 ಡೇಸ್ ಅಂತ ಹೇಳಿದರು. ಸೊ ಇದು ಇಂಟರ್ನಲ್ ರಿಸರ್ವೇಷನ್ ಆಗೋಕ್ಕಿಂತ ಮುಂಚೆ. ಬಟ್ ಆ 2 ಡೇಸ್ ಹೋಗಿ 2 ಮಂತ್ಸ್ನೇ ಆಯಿತು, ಇನ್ನೂ ಯಾವುದೇ ಅಫಿಷಿಯಲಾಗಿ ಬಂದಿಲ್ಲ. ಬಟ್ ನೋಡಿ ಇದು ಇಂಟರ್ನಲ್ ರಿಸರ್ವೇಷನ್ ಫೈನಲೈಸ್ ಮಾಡಿದ್ದಾರೆ. ಬಟ್ ಅದೇ ರೀತಿ ರೋಸ್ಟರ್ದೊಂದು ಫೈನಲೈಸ್ ಮಾಡಿ ಎಲ್ಲ ಬೋರ್ಡ್ಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನೋಡಿ ಇನ್ನೂ 20 ಡೇಸ್ ಟೈಮ್ ಇದೆ. ಯಾವುದರಲ್ಲಿ ಅಂದರೆ ಮೇ ಮಂತಲ್ಲಿ ಮಾಡೋ ಚಾನ್ಸಸ್ ಇದೆ. ಈ ಮಂತ್ ಎಂಡ್ವರೆಗೂ PC VO ಆಗೋ ಚಾನ್ಸಸ್ ಇದೆ. ನೋಡಿ ಆಗಸ್ಟಿಂದ ನೇಮಕಾತಿಗಳು ಅಂತ ಏನು ನ್ಯೂಸ್ ಪೇಪರಲ್ಲಿ ಬಂದಿದೆಯಲ್ಲ ಅದು 100% ನಿಜ ಆಗಿರಲ್ಲ. ಸೊ ಅವ್ರಿಗೊಂದು ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ಅದನ್ನು ಅಪ್ಡೇಟ್ ಮಾಡಿರ್ತಾರೆ. ಮತ್ತು ಇನ್ನೊಂದು ಏನು ಹೇಳಿದ್ದೀನಲ್ಲ, ಜುಲೈವರೆಗೂ ಹಳೆ ನೇಮಕಾತಿಗಳಿಗೆ ಯಾರು ವೇಟ್ ಮಾಡ್ತಿದ್ದೀರಲ್ಲ, ಈಗ ಆಲ್ರೆಡಿ ಸೆಲೆಕ್ಷನ್ ಆಗಿರೋರು ಯಾವುದರಲ್ಲಿ ಅಂದರೆ PDO ನಾನ್ HKಯಲ್ಲಿ, ಮತ್ತು ಅದನ್ನು ಬಿಟ್ಟರೆ ಗ್ರೂಪ್ P ಇದೆ. ಗ್ರೂಪ್ P ಬೇರೆ ಬೇರೆ ಡಿಪಾರ್ಟ್ಮೆಂಟ್ AE ಇದೆ, ಬ್ಯಾಕ್ವರ್ಡ್ ಕ್ಲಾಸ್ ಇದೆ, HK ಮತ್ತು ನಾನ್ HKದಲ್ಲಿ. ಸೊ ಇವೆಲ್ಲ ಜುಲೈವರೆಗೂ ಖಂಡಿತ ಕ್ಲಿಯರ್ ಮಾಡ್ತಾರೆ. ಸೊ ಇದನ್ನು ನಮ್ಗೆ ತೋರಿಸಿದ್ದಾರೆ, ಅದೇನು PDF ರೆಡಿ ಮಾಡಿದಾರಲ್ಲ ಲಿಸ್ಟ್ನ. ಸೊ ಈ ಡೇಟ್ವರೆಗೂ ಇದನ್ನು ನೋಟಿಫಿಕೇಷನ್ನ ಕಂಪ್ಲೀಟ್ ಮಾಡಬೇಕಂತೇಳಿ ಅವರೇ ಡೇಟ್ ಹಾಕ್ಕೊಂಡಿದ್ದಾರೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಗ್ರೂಪ್ C ಇದ್ದಾವೆ ಬೇರೆ ಬೇರೆದು, HKದಲ್ಲಿ ಇದೆ ಮತ್ತು ನಾನ್ HKಯಲ್ಲಿದೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಯಾವುದಂದರೆ IO ಇದೆ, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರು, HK ನಾನ್ HKದು ಇದನ್ನೊಂದು ಕ್ಲಿಯರ್ ಮಾಡ್ತಾರೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ವೆಟರ್ನರಿದು ಒಂದು ಲಾಸ್ಟ್ ಆಗಿರೋದು ಯಾವುದಂದರೆ ವೆಟರ್ನರಿ ಎಕ್ಸಾಮು. ಸೊ ಇವು ಆಲ್ಮೋಸ್ಟ್ ಇನ್ನು 2 ತಿಂಗಳಲ್ಲಿ ಎಲ್ಲನೂ ಕಂಪ್ಲೀಟ್ ಮಾಡ್ತಾರೆ. ಬಟ್ ಆಗಸ್ಟಿಂದ ನೇಮಕಾತಿಗಳು ಸ್ಟಾರ್ಟ್ ಆಗ್ತಾವಂತ ಅವ್ರು ಹೇಳಿಲ್ಲ. ಸೊ ಅದು ಗೋರ್ಮೆಂಟಿಂದ ಏನು ಅಫಿಷಿಯಲಾಗಿ ಬರುತ್ತಲ್ಲ ಅದನ್ನು ಮಾತ್ರ ನೀವು ನಂಬಿ. ರೋಸ್ಟರ್ ಒಂದು ಫೈನಲೈಸ್ ಆಗಬೇಕಷ್ಟೇ. ಸೊ ನೋಡೋಣ ಏನು ಮಾಡ್ತಾರೆ ಅಂತೇಳಿ. ಯಾಕಂದರೆ ನೆಕ್ಸ್ಟ್ ಮಂತ್ ಎಲೆಕ್ಷನ್ ಇದೆ. ಎಲ್ರಿಗೂ ಭಯ ಆಗ್ತಿರೋದು ಯಾವುದಕ್ಕಂದರೆ GB ಎಲೆಕ್ಷನ್ನು. ಸೊ ಈ GB ಎಲೆಕ್ಷನ್ ಬಂದರೆ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ, 1 ತಿಂಗಳು ಗ್ಯಾಪ್ ಆಗುತ್ತೆ. ಇನ್ ಕೇಸ್ ಮೇಯಲ್ಲಿ ನೋಟಿಫಿಕೇಷನ್ ಮಾಡಲಿಲ್ಲ ಅಂದರೆ ಜುಲೈಗೆ ನೋಟಿಫಿಕೇಷನ್ಗಳು ಹೋಗ್ತಾವಂತೇಳಿ ಎಲ್ಲರ ತಲೆಯಲ್ಲಿ ಅದೇ ಓಡ್ತಿದೆ. ಸೊ ನೋಡೋಣ ಏನಾಗುತ್ತೆ ಅಂತೇಳಿ. ಓಕೆನಾ.